ನೋಡ್ಬೋದು ಈ ಬ್ಯಾಗ್ ಫುಲ್ ಆಫ್ ಸ್ವೀಟ್ಸು ಮತ್ತು ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್. ಸೊ ಹಾಗೆ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ವಾಕ್ ಹೋಗೋಕ್ಕಾಗಿಲ್ಲ. ನಿನ್ನೆ ಮ್ಯಾಚ್ ನೋಡಿ ಮಲ್ಕೊಳೋಷ್ಟರಲ್ಲಿ 12 ಆಗಿತ್ತು, ಅದಕ್ಕೆ ವಾಕ್ ಹೋಗಲಿಲ್ಲ ಇವತ್ತು. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು, ಸಬ್ಬಸ್ಗೆ, ಕ್ಯಾರೆಟ್, ಹಾಗೆ ಇಲ್ಲಿ ಉಳ್ಳಾಗಡ್ಡಿ, ಇಲ್ಲಿ ಕರಿಬೇವು, ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಉಪ್ಪು ಹಾಕಿ ಇಲ್ಲಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದಷ್ಟು ಮತ್ತು ಅದು ಪೇಸ್ಟ್ ಹಾಕಿ ಸ್ವಲ್ಪ ಬಿಸಿನೀರು ಹಾಕಿ ಇದನ್ನು ಕಲಿಸ್ಕೊತೀನಿ. ಬಿಸಿನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು, ಇಲ್ಲಾಂದರೆ ಫುಲ್ ಮೆತ್ತಗಾದರೆ ಬರಲ್ಲ ಇದು. ಇವಾಗ ಇಲ್ಲಿ ಇಟ್ಟು ಚೆನ್ನಾಗಿ ನಾದಿಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಒಂದು ಎಣ್ಣೆ ಪೇಪರ್ ಮೇಲೆ ಲಟ್ಸೋಣ. ನೋಡಿ, ಜ್ಯೂಸ್ಗೆ ಕ್ಯಾರೆಟು ಮತ್ತು ನೆಲ್ಲಿಕಾಯಿ. ಬ್ರೇಕ್ಫಾಸ್ಟ್ಗೆ ನೋಡ್ಬೋದು ಅಕ್ಕಿ ರೊಟ್ಟಿ ರೆಡಿ. ಇಲ್ಲಿ ಕ್ಯಾರೆಟ್ ಮತ್ತು ನೆಲ್ಲಿಕಾಯಿ ಜ್ಯೂಸ್ ಮಾಡಿದ್ದೀನಿ. ಹಾಗೆ ಇವ್ರ ಬಾಕ್ಸ್ಗೆ ಟೊಮೊಟೊ ಬಾತ್, ಹಾಗೆ ನನ್ನ ಬ್ರೇಕ್ಫಾಸ್ಟ್ಗೆ ಗಂಜಿ ಎಲ್ಲ ರೆಡಿ ಆಯ್ತು. ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲರಿಗೂ ಅಕ್ಕಿ ರೊಟ್ಟಿ ಮಾಡಿದ್ದೆ, ನಾನು ಗಂಜಿ ಕುಡಿತಾ ಇದ್ದೀನಿ. ಹಾಗೆ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್. ಇವಾಗ ನಂದು ಬ್ರೇಕ್ಫಾಸ್ಟ್ ಆಯಿತು. ಯೋಗ ಮಾಡಬೇಕು. ಟೈಮ್ ಬಂದು ಆಲ್ರೆಡಿ 10:30 ಆಗಿಬಿಟ್ಟಿದೆ. ಸೊ ಸ್ವಲ್ಪ ಕೆಲಸ ಇದೆ. ಇದು ಹಾಲು ಕಾಸಿಟ್ಟಿದ್ದೆ, ಇವಾಗ ಎಪ್ಪಾಕಬೇಕು ಇದಕ್ಕೆ. ಆಮೇಲೆ ಇಷ್ಟು ಪಾತ್ರೆ ತೆಗಬೇಕು. ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಹಾಗೆ ನನ್ನ ಹಸ್ಬೆಂಡು ಹೈದ್ರಾಬಾದಿಗೆ ಹೋಗಿದ್ರು. ಅಲ್ಲಿಂದ ಬರಬೇಕಾದ್ರೆ ನೋಡ್ಬೋದು ಒಂದು ಫುಲ್ ಬ್ಯಾಗು, ಸ್ವೀಟ್ಸು, ಸ್ನ್ಯಾಕ್ಸು ಏನೋ ಇದೆ. ಸೊ ಇದೆಲ್ಲ ಸೆಗ್ರಿಗೇಟ್ ಮಾಡಿಡಬೇಕು, ತೆಗೆದಿಡಬೇಕು ಒಂದು ಕಡೆ. ಇದೆಲ್ಲ ಕಳಿಸಿದ್ದಾರೆ. ಆಮೇಲೆ ಇಲ್ಲಿ ಈರುಳ್ಳಿ ಎಲ್ಲ ಖಾಲಿಯಾಗಿತ್ತು. ಈರುಳ್ಳಿ, ಆಲೂಗಡ್ಡೆ ಅದೆಲ್ಲ ಖಾಲಿಯಾಗಿತ್ತು. ಬೆಳಗ್ಗೆ ತರಕಾರಿ ತಂದಿದ್ದಾರೆ ನನ್ನ ಹಸ್ಬೆಂಡು, ಅದನ್ನು ಕೂಡ ಸ್ವಲ್ಪ ತೆಗೆದಿಡಬೇಕು. ಇಷ್ಟೊಂದು ಕೆಲಸ ಇದೆ. ಬಟ್ಟೆ ಮಿಷನ್ಗೆ ಹಾಕಿದ್ದೀನಿ, ವಾಷಿಂಗ್ ಮಿಷನ್ಗೆ ಹಾಕಿದ್ದೀನಿ, ಅದು ಒಣಗಾಕಬೇಕು. ಕೆಲಸ ಇದೆ. ಟೈಮ್ 10:40 ಆಯಿತು ಇವತ್ತು. ಯೋಚನೆ ಮಾಡ್ತಾಯಿದ್ದೀನಿ, ನೀವು ಫಸ್ಟ್ ಯೋಗ ಮಾಡಲಾ ಎಲ್ಲ ಕೆಲಸ ಮುಗಿಸ್ ಮಾಡಲಾ ಅಂತ ಹೇಳಿ. ಸೊ ನೋಡೋಣ, ಯೋಗ ಮಾಡಿ ಆಮೇಲೆ ಅದೆಲ್ಲ ಕೆಲಸ ಮುಗಿಸ್ತೀನಿ. ಮಧ್ಯಾಹ್ನ ಲಂಚ್ಗೆ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಫಸ್ಟು ಚಪಾತಿ ಹಿಟ್ಟು ನಾದಿಟ್ಟು ಆಮೇಲೆ ಯೋಗ ಮಾಡ್ತೀನಿ. ಇವಾಗ ಟೈಮ್ 11 ಆಗಿದೆ. ಯೋಗ ಸ್ಟಾರ್ಟ್ ಮಾಡೋಣ. ನಾನು ಅವಾಗೇ ಒಂದು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ ಅನಿಸುತ್ತೆ, ನಾನು ಆನ್ಲೈನ್ ಯೋಗ ತೊಗೊತಾ ಇದ್ದೀನಿ. ಒಂದು ಆ್ಯಪ್ ಅದು, ಅದರಿಂದ. ಸೊ ಈ ಥರ ಟ್ರೈಪೋಡೆಲ್ಲ ಸೆಟ್ ಮಾಡಿ ಯೋಗ ಮಾಡ್ತೀನಿ. ಈಗ 1 ಅವರ್ ಯೋಗ ಮುಗೀತು. ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ. ತುಂಬ ಕೆಲಸ ಇದೆ ಇವತ್ತು. ಬಟ್ಟೆ ಎಲ್ಲ ಒಣಗಾಕಬೇಕು, ಪಾತ್ರೆ ತೆಗಬೇಕು, ಆಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಸೊ ಇವೆಲ್ಲ ಎಷ್ಟೊಂದು ತರಕಾರಿ ಎಲ್ಲ ಇದೆ, ಅದನ್ನೆಲ್ಲ ಆರ್ಗನೈಸ್ ಮಾಡಬೇಕು. ಆಮೇಲೆ ಇಲ್ಲೆಲ್ಲ ಒಂದು ಬ್ಯಾಗ್ ಸ್ವೀಟ್ಸು ಏನೇನೋ ಇದೆ, ಅದನ್ನೆಲ್ಲ ತೆಗೆದಿಡಬೇಕು. ತುಂಬ ಕೆಲಸ ಇದೆ. ಬನ್ನಿ ಅವೆಲ್ಲ ಮಾಡೋಣ ಒಂದೊಂದಾಗೆ. ಇವಾಗ ಮಿಷನಿಂದ ಬಟ್ಟೆ ತೆಗೆದಾಕೋಣ. ಬಟ್ಟೆ ಎಲ್ಲ ಒಣಗಾಕಿ ಬಂದೆ. ಇವಾಗ ಇಲ್ಲಿ ಕ್ಯಾರೆಟ್ ಜ್ಯೂಸ್ ಕುಡಿತಾ ಇದ್ದೀನಿ. ಜ್ಯೂಸ್ ಕುಡಿದು ಮತ್ತೆ ಅಡುಗೆ ಮನೆ ಕೆಲಸ ಕಂಟಿನ್ಯೂ ಮಾಡೋಣ. ಈ ಮನೆ ಕೆಲಸ ಮುಗಿಲಾರ್ದ ಕೆಲಸ ಅಂತಲೇ ಹೇಳ್ಬೋದು. ಸೊ ಅವಾಗ ಹೇಳ್ದಂಗೆ ಇವಾಗ ಇಷ್ಟು ಫಸ್ಟು ಈ ಪಾತ್ರೆನ ಡಬ್ಬಾಕಬೇಕು, ಈ ಪಾತ್ರೆ ತೊಳಿಬೇಕು. ಇಲ್ಲಿ ಅವಾಗೆ ತೋರಿಸ್ದಂಗೆ ಚಪಾತಿ ಹಿಟ್ಟು ನಾದಿಟ್ಟಿದ್ದೀನಿ. ಪಲ್ಯಗೆ ಬೀಟ್ರೂಟ್ ಅದು ಮಾಡಬೇಕು. ಫಸ್ಟು ಈ ಕೆಲಸ ಮಾಡೋಣ ಬನ್ನಿ. ಫಸ್ಟ್ ಪಾತ್ರೆ ಡಬ್ಬಾಕಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ, ಕಟ್ಟೆ ಕ್ಲೀನ್ ಮಾಡಿ, ನೆಕ್ಸ್ಟು ಅಡುಗೆ ಸ್ಟಾರ್ಟ್ ಮಾಡೋಣ. ನೋಡ್ಬೋದು ಪಾತ್ರೆ ತಿಕ್ಕಿ ಎಲ್ಲ ಕ್ಲೀನ್ ಮಾಡಿದೆ. ಹಾಗೆ ಸಿಂಕ್ ಕೂಡ ನೀಟಾಗಿ ತಿಕ್ಕಿ ಕ್ಲೀನ್ ಮಾಡಿದ್ದೀನಿ. ಫುಲ್ ಸ್ಲ್ಯಾಬ್ ಎಲ್ಲ ಕಂಪ್ಲೀಟ್ ಕ್ಲೀನಾಗಿದೆ. ಇವಾಗ ಅಡುಗೆ ಮಾಡಬೇಕು. ಇವತ್ತಿನ ಮಧ್ಯಾಹ್ನ ಅಡುಗೆಗೆ ಆಲ್ರೆಡಿ ಚಪಾತಿ ಹಿಟ್ಟು ನಾದಿಟ್ಕೊಂಡಿದ್ದೀನಿ. ಇದು ಕಾಳು ಪಲ್ಯ ಹಾಗೆ ಬೀಟ್ರೂಟ್ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಮಾಡೋಣ ಇವೆರಡು. ಇವಾಗ ಬೀಟ್ರೂಟ್ ಈ ಥರ ಪೀಲ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಹಾಕ್ತೀನಿ. ಇದಕ್ಕೆ ಹಾಕಿ ಬ್ಲೆಂಡ್ ಮಾಡ್ತೀನಿ. ಇದೇನು ಇದು ಬೀಟ್ರೂಟ್ನ ತುರಿಯೋದಿಲ್ಲ. ಇದಕ್ಕೆ ಹಾಕ್ಬಿಟ್ರೆ ಈಸಿಯಾಗಿ ಸಣ್ಣದಾಗಿ ಕಟ್ ಆಗುತ್ತೆ. ಇದರಲ್ಲಿ 2 ಆಪ್ಷನ್ ಇದೆ, ಒಂದು ಸ್ಲೋ ಆಗಿ ಮಾಡೋದು, ಒಂದು ಫಾಸ್ಟಾಗಿ ಮಾಡೋದು. ಫುಲ್
ಸಣ್ಣದಾಗಿ ಬ್ಲೆಂಡ್ ಆಗಿದೆ. ಇವಾಗ ಇದನ್ನು ಪಲ್ಯ ಮಾಡೋಣ. ಇವಾಗ ಇಲ್ಲಿ ನನ್ನ ತಂಗಿ ಕಾಳು ಪಲ್ಯ ಮಾಡಿದ್ದಾಳೆ, ಮೆಂತ್ಯ ಪಲ್ಯ, ಕಾಳು ಪಲ್ಯ ಮಾಡಿದ್ದೀವಿ. ಇವಾಗ ಇಲ್ಲಿ ನಾನು ಬೀಟ್ರೂಟ್ ಮಾಡ್ತೀನಿ. ಉಳ್ಳಾಗಡ್ಡೆ ಹಚ್ಚಿಟ್ಕೊಂಡಿದ್ದೀನಿ, ಬೀಟ್ರೂಟ್, ಕರಿಬೇವು. ಟೈಮ್ ಇವಾಗ 2 ಗಂಟೆ, ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ಸೊ ನಾನು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಫುಲ್ ಬ್ಯುಸಿ ಇರ್ತೀನಿ. ಸೊ ಒಂದು ಸಲ ಅಡುಗೆ ಎಲ್ಲ ಮುಗಿದ್ಮೇಲೆ ಸೊ ಆಫ್ಟರ್ನೂನ್ ಖಾಲಿರ್ತೀನಿ. ಮತ್ತು ನೈಟ್ ಅಡುಗೆ ಟೈಮಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಮಧ್ಯಾಹ್ನ ಅಷ್ಟೇ ನನಗೆ ಒಂದು 3 to 4 hours ನನಗೆ ಟೈಮ್ ಸಿಗೋದು. ಅಷ್ಟರಲ್ಲಿ ಸ್ವಲ್ಪ ನಾನು ವಿಡಿಯೋ ಎಡಿಟಿಂಗು ಅದೆಲ್ಲ ಕೆಲಸ ಮಾಡ್ಕೊತೀನಿ. ಸೊ ಇನ್ನೊಂದು ಲಾಸ್ಟ್ ಕೆಲಸ ಇದೆ ಇವತ್ತಿಂದು, ಏನಂತ ತೋರಿಸ್ತೀನಿ ಬನ್ನಿ. ಸೊ ಈ ಬ್ಯಾಗ್ ತುಂಬ ಸ್ವೀಟ್ಸು ಮತ್ತು ಏನೇನೋ ಸ್ನ್ಯಾಕ್ಸು ಎಲ್ಲ ಇದೆ. ಸೊ ಅದನ್ನೆಲ್ಲ ತೆಗಿಬೇಕು. ನೋಡ್ಬೋದು ಈ ಬ್ಯಾಗ್ ಫುಲ್ ಆಫ್ ಸ್ವೀಟ್ಸು ಮತ್ತು ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಯಾರು ಕಳಿಸಿದಮ್ಮ ಇದನ್ನು? ಕೊಟ್ಟಿದ್ಯಾರು? ನಮ್ಮ ಶಿಷ್ಯರು ಹೈದ್ರಾಬಾದಿಂದ ಕೊಟ್ಟು ಕಳಿಸಿದಾರಂತೆ. ಇಷ್ಟೊಂದು ನೋಡ್ಬೋದು, ಒಂದು 10 ಸ್ವೀಟ್ ಬಾಕ್ಸ್ ಇದೆ ಅನ್ಸುತ್ತೆ ಇದರಲ್ಲಿ. 10 ಸ್ವೀಟ್ ಬಾಕ್ಸು, ಇದು ನಿಪ್ಪಟ್ಟು, ಇದು ಬೂಂದೆ, ಕೋಡ್ಬಳೆ. ಪಾಪ ಪ್ರತಿ ಸಲ ಕಳಿಸ್ತಾರೆ, ಒಂದು ಟೈಮ್ ಅಂತಲ್ಲ. ಈ ಸ್ವೀಟ್ ಬಾಕ್ಸ್ ಜೊತೆ ಬ್ಯಾಗ್ ಕೂಡ ಕಟ್ ಕಳಿಸ್ತಾರೆ ಪಾಪ ಅವ್ರು ಯಾವಾಗಲೂ. ಆಮೇಲೆ ಇಲ್ಲಿ ಇದು ಇದೆ, ಆಂಧ್ರ ಉಪ್ಪಿನಕಾಯಿ, ವೆರೈಟಿ ಆಫ್ ಉಪ್ಪಿನಕಾಯಿ ಇದೆ, ನೆಲ್ಲಿಕಾಯಿ ಉಪ್ಪಿನಕಾಯಿ, ಆಮೇಲೆ ನಿಂಬೆಕಾಯಿ ಅವೇನೋ ಇದೆ. ಆಮೇಲೆ ಅಲ್ಲಿ ಪುಡಿಗಳಿದೆ. ನೋಡ್ಬೋದು ಎಷ್ಟೊಂದು ಸ್ವೀಟ್ ಬಾಕ್ಸ್ ಕಳಿಸಿದ್ದಾರೆ ಅಂತ. ಸೊ ಇವಾಗೆಲ್ಲ ತೆಗೆದು ಇವಷ್ಟು ನಾವೇ ತಿನ್ನೋಕ್ಕಾಗತ್ತಾ? ಇಲ್ಲ, ಸ್ವಲ್ಪ ಊರಿಗೆಲ್ಲ ಕಳಿಸ್ತೀವಿ. ಇವತ್ತು ನಮ್ಮ ಮಲ್ಲಿಕ ಊರಿಗೆ ಹೋಗ್ತಿದ್ದಾಳೆ, ಆಕೆಗೆ ಒಂದು ಸ್ವಲ್ಪ ಕಟ್ಟು ಕಳಿಸ್ತೀವಿ. ನಾಳೆ ನಮ್ಮ ಚಿನ್ನಿ ಹೋಗ್ತಿದ್ದಾಳೆ, ಆಕೆಗೆ ಒಂದು ಸ್ವಲ್ಪ ಕಟ್ಟು ಕಳಿಸ್ತೀನಿ. ಇಲ್ಲೊಂದು ಸ್ವಲ್ಪ ಮನೆಗೆ. ಸೊ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಇದು ಹೈದ್ರಾಬಾದಿಂದ ಆಲಿವ್ ಅಂತ ಹೇಳಿ ಸ್ವೀಟ್ ಶಾಪು. ಸೊ ತುಂಬ ಫೇಮಸ್ ಅನಿಸುತ್ತೆ. ಯಾರಿಗಾದ್ರೂ ಗೊತ್ತಾ ಈ ಸ್ವೀಟ್ ಶಾಪ್ ಹೆಸರು ಅಂತ ಕಮೆಂಟ್ ಮಾಡಿ. ಸೊ ಇದು ಅಂತೂ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದು ಕಾಜು ಸ್ವೀಟ್, ಇದು ಸೂಪರಾಗಿರುತ್ತೆ. ಬಟ್ ನಾನಿವಾಗ ಡಯಟ್ ಇರೋದ್ರಿಂದ ನಾನು ಯಾವ ಸ್ವೀಟ್ಸು ತಿಂತಾಯಿಲ್ಲ. ಇದಂತೂ ಸೂಪರಾಗಿದೆ. ಈ ಥರ ಫುಲ್ ಕಾಜುದು ಚೆನ್ನಾಗಿರುತ್ತೆ ಈ ಸ್ವೀಟು. ಇವತ್ತಿನ ನನ್ನ ಲಂಚು 2 ಅಕ್ಕಿ ರೊಟ್ಟಿ, ಕಾಳು, ಬೀಟ್ರೂಟ್ ಪಲ್ಯ, ಕ್ಯಾರೆಟ್, ಸೌತೆಕಾಯಿ, ಹಾಗೆ ಮೊಸರು, ಲಾಸ್ಟಿಗೆ 1 ಗ್ಲಾಸ್ ಮಜ್ಜಿಗೆ. ಇವಾಗ ಊಟ ಆಯಿತು. ಸೊ ಇವು ಸ್ವೀಟ್ ಬಾಕ್ಸ್ ಅನ್ಬಾಕ್ಸ್ ಮಾಡೋಣ ಬನ್ನಿ. ಯಾವ ಸ್ವೀಟ್ಸ್ ಇದೆ ಅಂತ ನೋಡಿ. ಸೊ ಯಾರ್ಯಾರಿಗೆ ಇಷ್ಟ ಅವ್ರಿಗೆ ಕೊಟ್ಟು ಕಳ್ಸೋಣ. ಇನ್ನೊಂದು ಸ್ವಲ್ಪ ನಮ್ಮ ಮನೇಲಿ ಇಟ್ಕೊಳ್ಳೋಣ. ಇವಾಗ ಇವು ಬಾಕ್ಸ್ ಎಲ್ಲ ಓಪನ್ ಮಾಡಿದೆ. ಸೊ ಯಾವ ಸ್ವೀಟ್ಸ್ ಇದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇವೆರಡು ಅವಾಗೆ ತೋರಿಸ್ದಂಗೆ ಕಾಜು ಸ್ವೀಟ್ಸು. ಇದು ಕಾಜು ಬರ್ಫಿ, ಇದು ಮೋತಿಚೂರು. ಇವೆಲ್ಲ ಬಾಕ್ಸ್ ಮೇಲೆ ಈ ಥರ ಅಂದರೆ ತೆಲುಗಲ್ಲಿ ಬರ್ದಿದೆ. ನನಗೆ ಯಾವ ಸ್ವೀಟ್ಸ್ ಅಂತ ಗೊತ್ತಾಗಲ್ಲ ಪ್ರತಿ ಸಲ ಕಳಿಸಿದಾಗ, ಅದಕ್ಕೋಸ್ಕರ ಓಪನ್ ಮಾಡ್ತೀನಿ. ಇದು ಗೊತ್ತಿಲ್ಲ, ಇದು ಫಸ್ಟ್ ಟೈಮ್ ಕಳಿಸಿದ್ದು. ಯಾವ ಸ್ವೀಟ್ ಇದು? ಚೆನ್ನಾಗಿದೆ, ಯಾರು ಗೊತ್ತಿಲ್ಲ. ಇದು ಕರ್ದಂಟ್ ಅಂತ ಹೇಳ್ತೀವಲ್ಲ ಆ ಥರದ್ದು. ಇದು ಅಂತೂ ನನ್ನ ಫೇವ್ರೆಟ್ ಸ್ವೀಟ್. ಇದು ಕಾಜುದೇ ಸೋನ್ ಪಪಡಿ ಥರ ಬರುತ್ತೆ. ಇದಂತೂ ಫೇವ್ರೇಟು. ನಾನು ಡಯಟಲ್ಲಿದ್ದೀನಿ, ತಿನ್ನಬೇಕು ಅನಿಸ್ತಾ ಇದೆ ಆದರೆ ತಿನ್ನಲ್ಲ. ಇದು ಒಂಥರ ದೂದ್ ಪೇಡ ಥರ ಇದೆ. ಇದು ಅಂತೂ ಆಂಧ್ರ ಸ್ಪೆಷಲ್ ಪೂತ್ರೇಕ್ಲು. ಇದು ಚೆನ್ನಾಗಿರುತ್ತೆ, ಡ್ರೈ ಫ್ರೂಟ್ಸ್ ಪೂತ್ರೇಕ್ಲು. ಇದು ನೋಡ್ಬೋದು ಎಷ್ಟು ಸ್ವೀಟ್ಸ್ ಕಳಿಸಿದ್ದಾರೆ ಪಾಪ. ಇದು ಕೋಡ್ಬಳೆ, ಖಾರ ಬೂಂದೆ, ನಿಪ್ಪಟ್ಟು, ಇದು ಅವಲಕ್ಕಿ, ಇದನ್ನು ಖಾರ ಬೂಂದೆ. ಇಲ್ಲಿ ಅಂತೂ ಇವು ಡಿಫ್ರೆಂಟ್ ಟೈಪ್ಸ್ ಆಫ್ ಉಪ್ಪಿನಕಾಯಿಗಳಿದೆ. ಏನೋ ಉಪ್ಪಿನಕಾಯಿ ಇದೆ ಇಲ್ಲಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಉಪ್ಪಿನಕಾಯಿ ಇದೆ. ಇವೆಲ್ಲ ಓಪನ್ ಮಾಡಿಲ್ಲ ಇನ್ನು. ಇವೆಲ್ಲ ಎತ್ತಿಡ್ಬೇಕು ಇವಾಗ. ಒಂದೇ ತಿನ್ನಲ್ಲ ಸ್ವೀಟು ಅನಿಸ್ತಾ ಇದೆ. ದಿಸ್ ಇಸ್ ಮೈ ಫೇವ್ರೆಟ್ ಸ್ವೀಟ್. ನಾವಿವಾಗ ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಇವಾಗ ಕಾರ್ತಿಕ ಮಾಸ ಇದೆ ಅಲ್ಲ, ಹಾಗೆ ಇವತ್ತು ಕಾರ್ತಿಕ ಸೋಮವಾರ. ಅದಕ್ಕೆ ದೀಪ ಹಚ್ಚಕ್ಕೆ ಯಡಿಯೂರಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ನಾನು, ನಮ್ಮ ಯಜಮಾನ್ರು ಕಾಸ್ಟ್ಯೂಮ್ ನೋಡ್ಬೋದು ಇವತ್ತು ಹೇಗಿದೆ. ಫುಲ್ ಹೊಸ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದಾರೆ. ಹಿಂದೆ ಯಾರ್ಯಾರು ಇದ್ದಾರೆ ತೋರಿಸ್ತೀನಿ ಬನ್ನಿ. ಹಿಂದೆ ನಮ್ಮ ಕಾರ್ ಯಾವಾಗಲೂ 7 ಸೀಟರ್ ಕಾರ್ ಇದು. ಹಿಂದೆ ಇತ್ತ ತ್ರಿಲೋಕ, ಮಲ್ಲಿಕ, ಯಾರು ಈ ಕಡೆ ಚಿನ್ನಿ, ನಿನ್ನಿಂದ ಯಾರಿದ್ದಾರೆ? ಸುಷ್ಮಿತಾ, ಆ ಕಡೆ ಪೂಜಾ. ಹಿಂದೆ 5 ಜನ, ನಾವಿಬ್ರು. ಟೋಟಲ್ 7 ಜನ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಅಭಿಮಾನವನ್ನು ಗುರುಲಿಂಗ ಜಂಗಮ ಮಠಕ್ಕೆ ಸಮರ್ಪಿಸಿ.
ದೇವಸ್ಥಾನ ದರ್ಶನ ತುಂಬ ಚೆನ್ನಾಗಾಯಿತು, ಹಾಗೆ ಪ್ರಸಾದ ಕೂಡ ಆಯಿತು. ನವೆಂಬರ್ 20ನೇ ತಾರೀಕು ಲಕ್ಷ ದೀಪೋತ್ಸವ ಇರುತ್ತೆ ಇಲ್ಲಿ. ಸೊ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.